ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಈ ದಿನ ನಾನು 3 ಲೇಯರ್ಸ್ನಲ್ಲಿ ಕ್ರೋಶಾ ಡಿಸೈನ್ ಹೇಗೆ ಹಾಕೋದು ಅಂತ ಹೇಳ್ಕೊಡ್ತೀನಿ. ಸ್ಯಾರಿ ಕುಚ್ಚು ತುಂಬಾ ಈಸಿ ಮತ್ತು ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ ಡಿಸೈನ್ ಅಂತಲೇ ಹೇಳ್ಬೋದು. ನಾವು ಇದನ್ನು ಚೆಕ್ಸ್ ಸ್ಯಾರಿ ಇರುತ್ತಲ್ಲ, ಆ ಸ್ಯಾರಿಗೆ ಈ ಡಿಸೈನ್ ಹಾಕ್ಕೊಂಡ್ರೆ ತುಂಬಾ ಲಕ್ಷಣವಾಗಿ ಕಾಣಿಸುತ್ತೆ ಮತ್ತು ನೋಡೋರ್ಗೂ ಸಹ ಅಟ್ರಾಕ್ಟಿವ್ ಆಗಿರುತ್ತೆ. ಈ ಡಿಸೈನ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಸಿ, ಹಾಕೋದಕ್ಕೂ ಸಹ ತುಂಬಾ ಈಸಿ. ನಾವು ಒಂದು ಸ್ಟೆಪ್ನ ಕಲ್ತ್ಕೊಂಡ್ರೆ ಅದೇ ಸ್ಟೆಪ್ನೇ ನಾವು ನೆಕ್ಸ್ಟ್ 2 ಸ್ಟೆಪ್ ಆಗಿ ಕಂಟಿನ್ಯೂ ಮಾಡ್ಕೊಳೋದು ಅಷ್ಟು ಸುಲಭ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡ್ತಾ ಇರಿ ನನ್ನ ವಿಡಿಯೋನ. ಈ ಕ್ರೋಶಾ ಡಿಸೈನ್ ಹಾಕ್ತಾ ನಾನು ಅದರಲ್ಲಿ ಟಿಪ್ಸನ್ನು ಸಹ ಹೇಳ್ತಾ ಇರ್ತೀನಿ. ನಾವು ಯಾವ ಥರ ಕ್ರೋಶಾನ ಹಾಕಿದ್ರೆ ಯಾವ ಥರ ನಮಗೆ ಏನು ಪ್ರಾಬ್ಲಮ್ ಬರೋದಿಲ್ಲ, ಡಿಸೈನ್ ಹಾಕ್ಬೇಕಾದ್ರೆ ಏನು ತೊಂದರೆ ಬರೋದಿಲ್ಲ ಅಂತಲೂ ಸಹ ನಾನು ಹೇಳ್ಕೊಡ್ತೀನಿ. ನೋಡ್ತಾ ಇರಿ ಅದನ್ನು ಹೇಗೆ ಹಾಕೋದು ಅಂತಲೇ ಹೇಳ್ಕೊಡ್ತೀನಿ. ಮೊದಲು ನಾನಿಲ್ಲಿ ರೆಡ್ ಮತ್ತು ಗ್ರೀನ್ ಕಲರ್ ಸ್ಯಾರಿ ಕಾಂಬಿನೇಷನ್, ನಮಗೆ ಸ್ಯಾರಿ ಸೆರಗು ಬಂದ್ಬಿಟ್ಟು ರೆಡ್ ಇರೋದ್ರಿಂದ ಅದು ಕಾಂಟ್ರಾಸ್ಟ್ ನಾನು ಗ್ರೀನ್ ಕಲರ್ನ 6-7 ದಾರ ತೊಗೊಂಡಿದ್ದೀನಿ. ಅದನ್ನ ಗಂಟನ್ನು ಹಾಕ್ಕೊಂಡು ಗಂಟನ್ನು ಬ್ಯಾಕ್ ಸೈಡ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ನಾನು ಬೇಸಿಕ್ನಲ್ಲಿ ಹೇಗೆ ಲಾಕ್ ಮಾಡೋದು ಗಂಟನ್ನು ಅಂತ ನಿಮಗೆ ಈಗಾಗಲೇ ಹೇಳ್ಕೊಟ್ಟಿದ್ದೀನಿ. ನಾನು ಅದೇ ರೀತಿಯೇ ನೋಡಿ ತೋರಿಸ್ತಾ ಇದ್ದೀನಿ. ಲಾಕನ್ನು ಮಾಡ್ಕೊಂಡಿದ್ದೀನಿ. ಲಾಕನ್ನು ಮಾಡಿಕೊಂಡು ನಾನು ಇವಾಗ 2 ಚೈನ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಲಾಕ್ ಹಾಕಿದ ನಂತರ 2 ಚೈನ ಹಾಕ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ನಾನಿವಾಗ ಡಬಲ್ ಆರ್ಚ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಒಂದು ಸರಿ ನಾನು ನೀಡಲ್ ಮೇಲೆ ದಾರ ತೊಗೊಂಡು ಸೀರೆಗೆ ಲಾಕ್ ಮಾಡಿಕೊಂಡೆ. ಇದನ್ನು ಡಬಲ್ ಆರ್ಚ್ ಅಂತಾರೆ. ಒಂದು ಸರಿ ಮಾತ್ರ ನೀಡಲ್ ಮೇಲೆ ಸುತ್ತಕೊಂಡ್ರೆ ಡಬಲ್ ಆರ್ಚ್, 2 ಸರಿ ನೀಡಲ್ ಮೇಲೆ ಸುತ್ತಕೊಂಡ್ರೆ ತ್ರಿಬಲ್ ಆರ್ಚ್ ಅಂತ. ನಾನಿಲ್ಲಿ ಡಬಲ್ ಆರ್ಚ್ನ ಮಾಡ್ಕೊತಾ ಇದ್ದೀನಿ. 4 ಡಬಲ್ ಆರ್ಚ್ನ ಮಾಡ್ಕೋಬೇಕು. ನಾನಿಲ್ಲಿ ಮೊದಲು 2 ಚೈನ ತೊಗೊಂಡಿರೋದ್ರಿಂದ 2 ಚೈನು ಸಹ ಒಂದು ಡಬಲ್ ಆರ್ಚ್ ಅಂತಲೇ ಕೌಂಟ್ ಆಗುತ್ತೆ. ಮೊದಲನೇ ಸರಿ ಮಾಡ್ತಾ ಇರೋದು, ಸ್ಟಾರ್ಟಿಂಗ್ ಮಾಡೋದು. ಸೊ ಇಲ್ಲಿ ಅದು ಬಿಟ್ಟು ನಾನು 3 ಡಬಲ್ ಆರ್ಚ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ನಿಧಾನವಾಗಿಯೇ ತೋರಿಸ್ತಾ ಇದ್ದೀನಿ. ನಿಮಗೆ ಅದು ಗೊತ್ತಾಗಲಿಲ್ಲ ಅಂದರೆ ಸ್ಲೋ ಆಗಿ ನೀವು ಸೆಟ್ಟಿಂಗ್ಸ್ನಲ್ಲಿ ಹೋಗಿ ಸ್ಲೋನಲ್ಲಿ ಇಟ್ಕೊಂಡು ಸಹ ನೋಡ್ಬೋದು. ಇಲ್ಲ ನನಗೆ ಸ್ವಲ್ಪ ಸ್ಪೀಡ್ ಬೇಕು ಅಂದರೆ ಸೆಟ್ಟಿಂಗ್ಸ್ನಲ್ಲಿ ಸಹ ಸ್ಪೀಡ್ ಮಾಡಿಕೊಂಡು ಸಹ ನೀವು ವಿಡಿಯೋನ ನೋಡ್ಬೋದು. ನಿಮಗೆ ಯಾವ ಲೆವೆಲ್ನಲ್ಲಿ ಬೇಕು ಆ ಲೆವೆಲ್ನಲ್ಲಿ ನೀವು ವಿಡಿಯೋನ ನೋಡ್ತಾ ಹೋಗ್ಬೋದು. ಅರ್ಥ ಆಗಲಿ ಅಂತ ನಾನು ಸ್ವಲ್ಪ ಇಲ್ಲಿ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, 4 ಡಬಲ್ ಆರ್ಚ್ ಆದ ನಂತರ 2 ಚೈನ್ ತೊಗೊಂಡೆ. 2 ಚೈನ್ನ ನಮಗೆ 2 ಚೈನ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಅದನ್ನು ಸೀರೆಗೆ ಲಾಕ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ, ಲಾಕ್ ಮಾಡಿಕೊಂಡು ಅಲ್ಲಿಂದನೇ ಮತ್ತೆ 4 ಚೈನ್ನ ತೊಗೋಬೇಕು. 4 ಡಬಲ್ ಆರ್ಚ್ನ ತೊಗೋಬೇಕು. ಸ್ಟಾರ್ಟಿಂಗ್ ತೊಗೊಂಡಿದ್ವಲ್ಲ ಅದೇ ರೀತಿಯೇ 4 ಡಬಲ್ ಆರ್ಚ್, 2 ಚೈನ್ ಮತ್ತೆ 4 ಡಬಲ್ ಆರ್ಚ್, ಇದೇ ರೀತಿ ನಾವು ತಗೊತಾ ಹೋಗಬೇಕು. ಅಥವಾ ಇದನ್ನ ಕಂಬ ಅಂತ ಹೇಳ್ತಾರೆ. 4 ಕಂಬವನ್ನು ತಗೋಬೇಕು. ನಿಧಾನವಾಗಿ ನೀಡಲಿಂದ ಮೇಲಕ್ಕೆ ಎತ್ಕೋಬೇಕು. 2ರಿಂದ 1 ಮತ್ತು 2ರಿಂದ 1ಕ್ಕೆ ದಾರವನ್ನು ಎಳ್ಕೊಂಡು ಲಾಕ್ ಮಾಡಬೇಕು. ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು. 4 ಕಂಬವನ್ನು ಹಾಕ್ಕೋಬೇಕು. ನೋಡಿ, 4 ಕಂಬ ಹಾಕಿದ ನಂತರ ತೋರಿಸ್ತಾ ಇದ್ದೀನಲ್ಲ, 4 ಕಂಬ ಆಗಿದೆ. ಈಗ ನಾನಿಲ್ಲಿ ಮತ್ತೆ 2 ಚೈನ್ ಹಾಕ್ಕೊತಾ ಇದ್ದೀನಿ. 2 ಚೈನನ್ನು ಹಾಕ್ಕೊತಿದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಮತ್ತೆ ಆ 2 ಚೈನ್ ಎಲ್ಲಿಗೆ ಬರುತ್ತೆ ಎಳಿಬಾರ್ದು ಮತ್ತು ಲೂಸ್ ಬಿಡಬಾರ್ದು. 2 ಚೈನ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮತ್ತೆ ನಾವು 4 ಕಂಬವನ್ನು ಹಾಕ್ಕೋಬೇಕು. ನಿಧಾನವಾಗಿ ಮಾಡ್ಕೋಬೇಕು. ಬೇಸ್, ನಮಗೆ ಇದನ್ನು ಬೇಸ್ ಅಂತಲೂ ಹೇಳ್ತೀನಿ. ಸ್ಟಾರ್ಟಿಂಗ್ ನಾವು ಸೀರೆಗೆ ಮಾಡೋದ್ರಿಂದ ಇದು ಬೇಗ ಆದರೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ಬೇಗನೆ ಆಗುತ್ತೆ. ಫ್ರೆಂಡ್ಸ್, ಸೊ ಈಸಿ ಅಂತಲೇ ಹೇಳ್ಬೋದು. ಡಿಸೈನು ನೋಡೋದಕ್ಕೆ 3 ಲೇಯರ್ ಇದೆ ಅಂತ ಅನ್ನಿಸ್ಬೋದು, ಬಟ್ ಹಾಕೋದಕ್ಕೂ ತುಂಬಾ ಈಸಿ, ನೋಡೋದಕ್ಕೂ ಸಹ ಅಷ್ಟು ಮುದ್ದಾಗಿ ಕಾಣಿಸುತ್ತೆ ಇದು ಡಿಸೈನ್ ಅಂತಲೇ ಹೇಳ್ಬೋದು. ನಿಧಾನವಾಗಿ ನೀವು ಸ್ಟಾರ್ಟಿಂಗ್ ಮಾಡೋದ್ರಿಂದ ನಿಧಾನವಾಗಿ ಮಾಡಬೇಕು. ಹಾಗೆಯೇ ನಾವು ಸ್ಯಾರಿಗೆ ಜಿಗ್ಜಾಗ್ನು ಸಹ ಜಿಗ್ಜಾಗ್ ಫಿನಿಶಿಂಗ್ ಸ್ಯಾರಿನಲ್ಲಿ ತುಂಬ ಚೆನ್ನಾಗಿ ಬಂದಿರಬೇಕು. ಜಿಗ್ಜಾಗ್ ಫಿನಿಶಿಂಗ್ ಚೆನ್ನಾಗಿದ್ರೆ ನಾವು ಕ್ರೋಶಾನಲ್ಲಿ ಏನೇ ಹಾಕೋದ್ರೂ ಡಿಸೈನು ಚೆನ್ನಾಗಿ ಬರುತ್ತೆ. ಸೊ ಫಿನಿಶಿಂಗ್ ಚೆನ್ನಾಗಿರಬೇಕು ಸ್ಯಾರಿನಲ್ಲಿ ನಾವು ಜಿಗ್ಜಾಗ್ ಮಾಡಿಸೋದು. ನೋಡಿ, 4 ಕಂಬ ಹಾಕಿದ ನಂತರ ಮತ್ತೆ ನಾನು 2 ಚೈನ್ನ ತೊಗೊಂಡು 2 ಚೈನ್ ಲೆವೆಲ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾನು ಅದನ್ನು ಲಾಕ್ ಮಾಡಿ ಮತ್ತೆ 4 ಕಂಬವನ್ನು ತೊಗೊತೀನಿ. ಇದೇ ರೀತಿ ನಾವು ಕಂಟಿನ್ಯೂ ಮಾಡಬೇಕು. 4 ಕಂಬ, 2 ಚೈನ್, ಮತ್ತೆ ಅದನ್ನು ನಾವು ನೀಡಲ್ ಮೇಲೆ ದಾರ ತೊಗೊಂಡು ಮತ್ತೆ 4 ಕಂಬ, 2 ಚೈನ್, 4 ಕಂಬ, 2 ಚೈನ್, ಇದೇ ರೀತಿ ನಾವು ಇದನ್ನು ಕಂಟಿನ್ಯೂ ಮಾಡಬೇಕು. ನೋಡಿ, ತೋರಿಸ್ತಾ ಇದ್ದೀನಿ. 4 ಕಂಬ, 2 ಚೈನ್, ಮತ್ತೆ ನೀಡಲ್ ಮೇಲೆ ದಾರ ತೊಗೊಂಡು 4 ಕಂಬ, 2 ಚೈನ್, ಇದೇ ರೀತಿ ನಾವು ಇದು ಪೂರ್ತಿ ಇಡೀ ಸೀರೆಗೆ ಕಂಟಿನ್ಯೂ ಮಾಡಬೇಕು. ನೋಡಿ, ಡಿಸೈನ್ನ ಮಾಡಿ ಆಗಿದೆ, ತೋರಿಸ್ತಾ ಇದ್ದೀನಿ. ಇಡೀ ಪೂರ್ತಿ ಸೀರೆಗೆ ಬೇಸ್ ರೆಡಿ ಆಗಿದೆ.
4 ಕಂಬ 2 ಚೈನ್ 4 ಕಂಬ 2 ಚೈನ್ ಈ ತರ ನಾವು ರೆಡ್ ಸೆರಗಿರೋದ್ರಿಂದ ಅದಕ್ಕೆ ನಾನು ಗ್ರೀನ್ ಕಾಂಟ್ರಾಸ್ಟ್ ಅನ್ನ ತಗೊಂಡಿದ್ದೀನಿ ಫಸ್ಟ್ ಸ್ಟೆಪ್ ನಲ್ಲಿ. ಈಗ ಗ್ರೀನ್ ಹಾಕಿರೋದ್ರ ನಂತರ ಗ್ರೀನ್ ಮೇಲೆ ಮತ್ತೆ ಗ್ರೀನ್ ಹಾಕೋದು ಬೇಡ. ಈಗ ಅದಕ್ಕೆ ಗ್ರೀನ್ ಮೇಲೆ ನಾನು ರೆಡ್ ಕಲರ್ 6 ಎಳೆ ರೆಡ್ ಕಲರ್ ದಾರವನ್ನ ತಗೊಂತಾ ಇದ್ದೀನಿ. ಇದರಲ್ಲಿ ನಾನು 6 ಎಳೆ ಹೇಗೆ ನಾನು ವೈಂಡ್ ಮಾಡ್ಕೊಂಡಿದ್ದ ಬಾಬಿನ್ಗೆ ಅದೇ ರೀತಿ ನಾನು 6 ಎಳೆ ದಾರವನ್ನ ನಾನು ರೆಡ್ ಕಲರ್ ದಾರವನ್ನ ಬಾಬಿನ್ಗೆ ವೈಂಡ್ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ 6 ದಾರದುಂಡೆನೂ ಇದ್ರೆ ವೈಂಡ್ ಮಾಡೋ ನೆಸೆಸಿಟಿ ಇರೋದಿಲ್ಲ. 6 ದಾರದುಂಡೆನೂ ಸಹ ಒಟ್ಟಿಗೆ ಎಳೆಯನ್ನ ತಗೊಂಡು ಗಂಟನ್ನ ಹಾಕೋಬೇಕು. ಗಂಟನ್ನ ಹಾಕೊಂಡು ನಮ್ದ ಎಡಗೈನಲ್ಲಿರೋ ತೋರು ಬೆರಳಿಗೆ ಅಂಡ್ ಇಂಡೆಕ್ಸ್ ಫಿಂಗರ್ಗೆ ನಾವು ಸ್ವಲ್ಪ ಸುತ್ಕೋಬೇಕು. ಅವಾಗ್ಲೇನೆ ನಾವು ಡಿಸೈನ್ ನ ಬೇಗ ಬೇಗ ಹಾಕೋದಿಕ್ಕೆ ಸಾಧ್ಯ ಆಗೋದು. ಫಿಂಗರ್ ಫಾಸ್ಟ್ ಆಗಿ ಮೂವ್ ಆದಷ್ಟು ನಮ್ಗೆ ನೀಡಲ್ಲ ಬೇಗನೆ ನಾವು ಥ್ರೆಡ್ ಅನ್ನ ಪಿಕಪ್ ಮಾಡ್ಕೋಬಹುದು. ಬೇಗನೆ ನಮ್ಗೆ ಡಿಸೈನ್ ಬೇಗ ಹಾಕ್ತಾನೆ ಹೋಗ್ಬೋದು. ಈಗ ನಾನು ಸೆಕೆಂಡ್ ಸ್ಟೆಪ್ ಅಲ್ಲಿ ನಾನು 6 ಎಳೆ ದಾರವನ್ನ ತಗೊಂಡು ಗಂಟು ಹಾಕಿದ್ನಲ್ಲ, ಆ ಗಂಟನ್ನ ನಾನು ಸ್ಟಾರ್ಟಿಂಗ್ ನಲ್ಲಿ ಗ್ರೀನ್ ಹಾಕಿದ್ನಲ್ಲ ಅಲ್ಲಿ ಲಾಕ್ ಮಾಡ್ಕೊಂತ ಇದ್ದೀನಿ. ಈಗ ನಾನಲ್ಲಿ ಗ್ರೀನ್ ನಲ್ಲಿ ನಾನು 2 ಚೈನ್ ತಗೊಂಡು ಸ್ಟಾರ್ಟ್ ಮಾಡಿದ್ನಲ್ಲ, ಆ 2 ಚೈನ್ ಅಲ್ಲಿ ನಾನು ರೆಡ್ ಅನ್ನ ಲಾಕ್ ಮಾಡ್ತಾ ಇದ್ದೀನಿ. ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡಿದ ನಂತರ ಮತ್ತೆ ನಾನಲ್ಲಿ 2 ಚೈನ್ ನ ಹಾಕೊಂತ ಇದ್ದೀನಿ. ರೆಡ್ ಕಾಣಿಸ್ತಿದೆಯಲ್ಲ, ರೆಡ್ ಅನ್ನು ಸಹ ಸೇಮ್ ಗ್ರೀನ್ ಹೇಗೆ ಮಾಡೋದು ಅದೇ ತರ 2 ಚೈನ್ ನ ತಗೊಳ್ಳೋಣ. 2 ಚೈನ್ ನ ತಗೊಂಡು ನಾವು ನೀಡಲ್ ಮೇಲೆ ದಾರ ತಗೊಳ್ಳೋಣ. ಮತ್ತೆ ನಾನು ಗ್ರೀನ್ ಅಲ್ಲಿ ನಾನು 4 ಕಂಬ ಹಾಕಿದ ನಂತರ 2 ಚೈನ್ ನ ತಗೊಂಡಿದ್ನಲ್ಲ, ಆ 2 ಚೈನ್ ನ ಜಾಗದಲ್ಲಿ ನೀಡಲ್ ನ ಮೇಲೆ ದಾರವನ್ನು ಹಾಕೊಂಡು ಸೇಮ್ 4 ಕಂಬಗಳನ್ನ ಮಾಡ್ಕೊಳ್ಳೋಣ. ತೋರಿಸ್ತಾ ಇದೀನಲ್ಲ, ನೋಡ್ತಾ ಇದೀರಲ್ಲ, 2 ಚೈನ್ ಗ್ರೀನ್ 2 ಚೈನ್ ಹಾಕಿದ ಜಾಗದಲ್ಲಿ ನೀಡಲ್ ಮೇಲೆ ದಾರವನ್ನ ತಗೊಂಡು ಕೆಂಪು ಬಣ್ಣದ ದಾರವನ್ನ ತಗೊಂಡು ನಾವು 4 ಕಂಬಗಳನ್ನಾಗಿ ಮಾಡ್ಕೊಳ್ಳೋಣ. ಗ್ರೀನ್ ಮಾಡಿದ್ವಲ್ಲ ಅದೇ ರೀತಿ ರೆಡ್ ನಲ್ಲೂ ಸಹ 4 ಕಂಬಗಳು ಕ್ರಿಯೇಟ್ ಮಾಡ್ಕೊಳ್ಳೋಣ. ನೋಡಿ 4 ಕಂಬವನ್ನ ಹಾಕಿ ಆಗಿದೆ. ಈಗ ನಾವು ಇದಕ್ಕೆ ಮತ್ತೆ 2 ಚೈನ್ ನ ತಗೋಬೇಕು. ನೋಡಿ 3 ಆಗಿದೆ. ಈಗ 4ನೇ ಕಂಬ ಆಗ್ತಾ ಇದೆ. 4 ಕಂಬ ರೆಡಿ ಇದೆ. ಈಗ 2 ಚೈನ್ ತಗೋಬೇಕು. 1 2 ಚೈನ್ ತಗೊಂಡು ನೀಡಲ್ ಮೇಲೆ ದಾರವನ್ನ 1 ಟೈಮ್ ತಗೋಬೇಕು. ನೀಡಲ್ ಮೇಲೆ ದಾರವನ್ನ ಸುತ್ಕೊಳ್ಳೋಣ. ಈಗ 4 ಕಂಬ ಆದ ನಂತರ ಪಕ್ಕದಲ್ಲಿ 2 ಚೈನ್ ಇದೆಯಲ್ಲ, ಅದರ ಒಳಗಡೆ ನಾವು 4 ಕಂಬಗಳನ್ನ ಮಾಡ್ತಾ ಹೋಗೋಣ. 4 ಡಬಲ್ ಆರ್ಚ್ ನ ಮಾಡ್ಕೊಳ್ಳೋಣ. 4 ಕಂಬವನ್ನ ನಿಧಾನವಾಗಿ ಮಾಡ್ಕೊಳ್ಳೋಣ. ಯಾಕೆಂದ್ರೆ 6 ಎಳೆನೂ ಸಹ ನಮ್ಮ ಸೂಜಿಯ ಮೂಲಕ ಅದು ಪಾಸ್ ಆಗಿ ಲಾಕ್ ಆಗ್ಬೇಕು. ಅವಾಗ್ಲೇನೆ 4 ಕಂಬ ಕ್ರಿಯೇಟ್ ಆಗೋದು. 1 ಎಳೆ ಮಿಸ್ ಆದ್ರೂ ಅದು ಮತ್ತೆ ನಾವು ಕೈನಲ್ಲಿ ಹಾಗೇನೆ ರಿಮೂವ್ ಮಾಡಿ ನೀಡಲಿಂದ ಮತ್ತೆ ನಾವು 6 ಎಳೆಯನ್ನ ಸಮವಾಗಿ ತಗೊಂಡು ಬೆರಳಿಗೆ ಸುತ್ಕೊಂಡು ನಾವು ಅದನ್ನ ನಿಧಾನವಾಗಿ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, 4 ಕಂಬಗಳನ್ನ ಮಾಡಿ ಆದ ನಂತರ ಸೇಮ್ ಅದೇ ರೀತಿ ನಾವು ಗ್ರೀನ್ ಹೇಗೆ ಮಾಡಿದ್ವಿ ಅದೇ ರೀತಿ ಮತ್ತೆ ನಾವು 4 ಕಂಬ ಆದ ನಂತರ 2 ಚೈನ್ ಹಾಕೊಳ್ಳೋಣ. ನೀಡಲ್ ಮೇಲೆ ದಾರ ತಗೊಂಡು ನಾವು 2 ಚೈನ್ ಮಾಡಿದ ಜಾಗದ ಮೇಲೆ ಗ್ರೀನ್ ಮಾಡಿದ್ವಲ್ಲ ಅದರ ಒಳಗಡೆ ನಾವು ಇದನ್ನ ನೀಡಲ್ ಮೇಲೆ ದಾರವನ್ನ ಕೆಂಪು ದಾರವನ್ನ ಸುತ್ಕೊಂಡು ನಾವು ಮತ್ತೆ 4 ಕಂಬಗಳನ್ನಾಗಿ ಮಾಡ್ತಾ ಹೋಗೋಣ. 4 ಕಂಬ ಮಾಡೋಣ. 2 2 ಚೈನ್ ಹಾಕೊಳ್ಳೋಣ. 2 2 ಚೈನ್ ಹಾಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು 2 ಚೈನ್ ಇರುವ ಜಾಗದಲ್ಲಿ ನಾವು ಮತ್ತೆ 4 ಕಂಬಗಳನ್ನಾಗಿ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಇದೇ ರೀತಿ ನಾವು ಇಡೀ ಪೂರ್ತಿ ಸೀರೆ ಡಿಸೈನ್ ಅನ್ನ ಕಂಪ್ಲೀಟ್ ಮಾಡೋಣ. ಸೇಮ್ ನಾವು ಗ್ರೀನ್ ಹೇಗೆ ಮಾಡಿದ್ವಿ ಸೇಮ್ ಡಿಸೈನ್ ಗ್ರೀನ್ ನ ಮೇಲೆ ರೆಡ್ ಕಲರ್ ನ ಮಾಡ್ತಾ ಹೋಗ್ಬೇಕು. 2 ಚೈನ್ ಇರುವ ಭಾಗದಲ್ಲಿ ನಾವು 4 ಕಂಬಗಳನ್ನ ಹಾಕ್ತಾ ಹೋಗ್ಬೇಕು. ನೋಡಿ ಈ ತರ ಕಂಪ್ಲೀಟ್ ನಾವು ಸೀರೆಗೆನೆ ಮಾಡ್ತಾ ಹೋಗೋಣ. ನೋಡಿ ನಾನು ಸೆಕೆಂಡ್ ಸ್ಟೆಪ್ ನ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಸ್ಯಾರಿಗೆನೆ ನಾನು ಸೆರಗಿಗೆ ಕಂಪ್ಲೀಟ್ ಆಗಿ ನಾನು ರೆಡ್ ಕಲರ್ ನಲ್ಲಿ 4 ಕಂಬಗಳು ಹಾಗೆ 2 ಚೈನ್ ಇದೇ ರೀತಿ ಫುಲ್ ಕಂಟಿನ್ಯೂ ಮಾಡಿದ್ದೀನಿ. ಸ್ಯಾರಿ ಫುಲ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇದ್ದೀರಲ್ಲ, ತೋರಿಸ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ನೆಕ್ಸ್ಟ್ ಸ್ಟೆಪ್ ನೋಡಿ ಕಂಪ್ಲೀಟ್ ಆಗಿರೋದನ್ನ ನಾನು ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಸ್ಟೆಪ್ ಸಹ ಗ್ರೀನ್ ಮೇಲೆ ರೆಡ್ ಕಲರ್ ನ ತಗೊಂಡು ನಾನು 4 ಕಂಬಗಳನ್ನಾಗಿ ಹಾಕೊಂಡು ನೋಡಿ ಥ್ರೆಡ್ ಎಂಡಿಂಗ್ ನಲ್ಲೂ ತೋರಿಸ್ತಾ ಇದ್ದೀನಿ. ಲಾಕ್ ಅನ್ನು ಸಹ ನಿಮಗೆ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಈಗ ನಾವು ಥರ್ಡ್ ಸ್ಟೆಪ್ ಅಂದ್ರೆ 3ನೇ ಲೇಯರ್ ಅನ್ನ ತಗೊಳ್ಳೋಣ. ರೆಡ್ ಮೇಲೆ ಗ್ರೀನ್ ಅನ್ನು ಹಾಕೊಳ್ಳೋಣ. ಗ್ರೀನ್ ಮೇಲೆ ರೆಡ್ ಆಯ್ತು. ಈಗ ರೆಡ್ ಮೇಲೆ ಗ್ರೀನ್ 6 ಎಳೆ ದಾರವನ್ನ ತಗೊಂಡು ಅದಕ್ಕೆ ನಾನು ಗಂಟನ್ನು ಹಾಕೊಂಡಿದ್ದೀನಿ. ನಾನು ಇಲ್ಲಿ ರೌಂಡ್ ಬೀಡ್ ಅನ್ನ ತಗೊಂತಾ ಇದ್ದೀನಿ. ಸ್ವಲ್ಪ ಇದು ಗದೆ ಶೇಪ್ ಅಲ್ಲಿ ಇರುತ್ತೆ.
ರೌಂಡ್ ಬೀಡನ್ನು ತಗೊಂಡು ನಾನು ಇದರಲ್ಲಿ ಯೂಸ್ ಮಾಡೋದು ಹೇಗೆ ಅಂತಲೂ ಸಹ ಹೇಳ್ಕೊಡ್ತೀನಿ. ನಿಮ್ಗೆ ಇನ್ ಕೇಸ್ ರೌಂಡ್ ಬೀಡ್ ಇಲ್ಲ ಅಂದರೆ ನೀವು ಬೇರೆ ಡಿಸೈನ್ ಇರೋ ಬೀಡನ್ನು ಸಹ ಆ್ಯಡ್ ಮಾಡ್ಬೋದು. ನೋಡಿ, ಈಗ ಮೊದಲು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ ನಂತರ ನಾವು ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡಿದ್ವಲ್ಲ ರೆಡ್ನಲ್ಲಿ, ಆ 2 ಚೈನ್ ಒಳಗಡೆ ನಾವು ನಾಟನ್ನು ಲಾಕ್ ಮಾಡ್ಕೊಳ್ಳೋಣ. ನಾಟ್ ಬ್ಯಾಕ್ ಸೈಡ್ ಬರುತ್ತೆ, ಸೀರೆ ಬ್ಯಾಕ್ ಸೈಡ್ ಬರೋದ್ರಿಂದ ಅದು ಕಾಣಿಸೋದಿಲ್ಲ. ಬ್ಯಾಕ್ ಸೈಡ್ ನಾವು ಫಿಂಗರ್ನಲ್ಲಿ ಇಟ್ಕೊಂಡಿರ್ತೀವಿ. ಫಸ್ಟ್ ಲಾಕ್ ಮಾಡಿದ ನಂತರ ಸೇಮ್ ನಾನು ಎಲ್ಲ ಡಿಸೈನ್ ಹೇಗೆ ಅಂತ ಹೇಳಿದ್ದೀನಲ್ಲ ಅದೇ ರೀತಿನೇ ರೆಡ್ಡನ್ನು ನಾವು ಹೇಗೆ ಮಾಡಿದ್ವಿ, ಗ್ರೀನಲ್ಲಿ ಮಾಡಿದ್ವಿ, ಅದೇ ರೀತಿ ಇದನ್ನೇ 2 ಚೈನ್ ತಗೊಳ್ಳೋಣ. ಮತ್ತು ನಿಡಲ್ ಮೇಲೆ ನಾವು ದಾರವನ್ನು ಸುತ್ತಕೊಂಡು 4 ಡಬಲ್ ಆರ್ಚ್ ಅಂದರೆ 4 ಕಂಬಗಳನ್ನಾಗಿ ಮಾಡ್ಕೊತಾ ಹೋಗೋಣ ಅಂತ ಹೇಳ್ತೀನಿ. ನೋಡಿ, ತೋರಿಸ್ತಾ ಇದ್ದೀನಿ. 4 ಕಂಬಗಳನ್ನ ಹಾಕ್ಕೊತಾ ಇದ್ದೀನಿ. 1 ಕಂಬ ಆಗಿದೆ. ಈಗ 2ನೇ ಕಂಬವನ್ನು ಹಾಕ್ಕೊತಾ ಇದ್ದೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಈ ಥರ ನಾವು ಲಾಕ್ ಮಾಡೋಣ. ಇದನ್ನು ನಾವು ಡಬಲ್ ಆರ್ಚ್ ಅಂತೀವಿ. ಸಿಂಗಲ್ ನಾವು ಒಂದ್ಸರಿ ನಿಡಲ್ ಮೇಲೆ ದಾರ ತಗೊಂಡು ನಾವು ನಿಡಲಿಂದ ನಾವು ದಾರವನ್ನು ಎಳ್ಕೊಂಡ್ರೆ ಅಲ್ಲಿ 2 ವಿಂಡೋ ಕ್ರಿಯೇಟ್ ಆಗುತ್ತೆ. ಅಲ್ಲಿ 2ರಿಂದ 1 2ರಿಂದ 1 ಅಂತ ಇದನ್ನು ನಾವು ಡಬಲ್ ಆರ್ಚ್ ಅಂತ ಹೇಳ್ತೀವಿ. ಇನ್ ಕೇಸ್ ನಾವು ಅದನ್ನ ನಿಡಲ್ ಮೇಲೆ 2 ಸರಿ ದಾರವನ್ನು ಸುತ್ತಕೊಂಡ್ರೆ ಅಲ್ಲಿ ನಮಗೆ ಟ್ರಿಪಲ್ ಆರ್ಚ್ ಬರುತ್ತೆ. 2ರಿಂದ 1 2ರಿಂದ 1 ಮತ್ತೆ 2ರಿಂದ 1 ಈ ಥರ 3 ಸರಿ ನಾವು ದಾರವನ್ನು ಪೋಣಿಸ್ಕೋಬೇಕಾಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ನಾನು ಡಬಲ್ ಆರ್ಚ್ ತಗೊಂಡಿದ್ದೀನಿ. ಚೈನನ್ನು ಹಾಕಿ ಆದ ನಂತರ ನಾವು ನೀಡಲಿಂದ ದಾರವನ್ನು ಮೇಲೆತ್ಕೊಂಡು ನಾವು ಮಣಿಯನ್ನು ಪೋಣಿಸ್ಕೊತೀವಿ. 4 ಕಂಬ ಆದ ನಂತರ ನಾವು ಇಲ್ಲಿ ಮಣಿಯನ್ನು ಲಾಕ್ ಮಾಡ್ತಾ ಇಲ್ಲ, ಅದರ ಬದಲು ನಾವು ಡೈರೆಕ್ಟ್ ಕಂಬದಿಂದಲೇ ನಾವು ಲಾಕ್ ಮಾಡ್ತಾ ಇದ್ದೀವಿ. ನೀಡಲ್ನ ಮೇಲೆ ದಾರವನ್ನು ತಗೊಂಡಿದ್ದೀನಿ. ದಾರವನ್ನು ತಗೊಂಡ ನಂತರ ನಾನು ಅದನ್ನು 2ರಿಂದ 1 2ರಿಂದ 1 ಇದೇ ರೀತಿ ನಾವು ಅದನ್ನು ಸೇಮ್ ಕಂಬಗಳನ್ನಾಗಿ ಮಾಡಿ ಕಂಬ ಮಾಡ್ತಾ ನಾವು ಅದನ್ನು ಲಾಕ್ ಮಾಡೋಣ. 1 ಕಂಬ ಆದ ನಂತರ ಅದು ಬೀಡ್ ಲಾಕ್ ಆಗಿದೆ. ಅದೇ ರೀತಿ ನಾವು 3 ಕಂಬ ಒಟ್ಟು 4 ಕಂಬಗಳನ್ನಾಗಿ ಮಾಡ್ತಾ ಹೋಗೋಣ. ಅಂದರೆ 4 ಡಬಲ್ ಆರ್ಚನ್ನು ಮಾಡ್ಕೊಳ್ಳೋಣ. ಸೇಮ್ ಫ್ರೆಂಡ್ಸ್, ನಾವು ಇದನ್ನು ನಾವು ಗ್ರೀನ್ನಲ್ಲಿ ನಾವು ಬೇಸ್ನಲ್ಲಿ ಕಲ್ತ್ಕೊಂಡ್ರೆ ಅದೇ ರೀತಿ ನಾವು ರೆಡ್ನಲ್ಲಿ ಮತ್ತೆ 3ನೇ ಸ್ಟೆಪ್ಪಲ್ಲಿ ಗ್ರೀನಲ್ಲಿ ಮಾಡ್ತಾ ಹೋಗ್ತೀವಿ. ಆದರೆ ಗ್ರೀನ್ ಲಾಸ್ಟ್ ಸ್ಟೆಪ್ನಲ್ಲಿ ಲಾಸ್ಟ್ ಲೇಯರ್ನಲ್ಲಿ ನಾವು ಅದಕ್ಕೆ ಬೀಡನ್ನು ಹಾಕ್ಕೊತಾ ಹೋಗ್ತೀವಿ. ಒಂದ್ಸರಿ ಬೀಡನ್ನು ಹಾಕಿ ಆದ ನಂತರ ನಾವು 4 ಕಂಬಗಳನ್ನಾಗಿ ಮಾಡ್ಕೊತೀವಿ. ನೆಕ್ಸ್ಟ್ ಕಂಬ ಆದ ನಂತರ 2 ಚೈನ್ನ ತಗೊಳ್ಳೋಣ. ನೋಡಿ, 2 ಚೈನ್ನ ತಗೊಂಡಿದ ನಂತರ ನಾವಿಲ್ಲಿ ಬೀಡನ್ನು ಹಾಕುವಾಗಿಲ್ಲ. ಒಂದ್ಸರಿ ಬೀಡ್ ಹಾಕಿದ ನಂತರ ಮತ್ತೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಬೀಡ್ ಹಾಕೋದಿಲ್ಲ. ಡೈರೆಕ್ಟ್ 2 ಚೈನ್ನ ಹಾಕೊಂಡು 4 ಕಂಬವನ್ನು ಮಾಡ್ಕೊಳ್ಳೋಣ. ಒಂದ್ಸರಿ ನಾವು ಬೀಡನ್ನು ಹಾಕಿದ್ರೆ ನೆಕ್ಸ್ಟ್ 4 ಕಂಬಗಳನ್ನು ಹಾಕಿ 2 ಚೈನ್ ತಗೊಂಡು ಮತ್ತೆ 4 ಕಂಬವನ್ನು ಹಾಕಿದ ನಂತರ ನಾವು ಬೀಡನ್ನು ಹಾಕೋಬೇಕು. ಒಂದ್ಸರಿ ಬೀಡು, ಒಂದ್ಸರಿ 2 ಚೈನ್ ಹಾಗೆ ಕಾಣಿಸುತ್ತೆ. 2 ಚೈನ್ ಹಾಕಿದ ಜಾಗದಲ್ಲಿ ನಾವು ಕುಚ್ಚನ್ನು ಹಾಕ್ತೀವಿ. ಸೊ ಕಂಟಿನ್ಯೂ ಬೀಡನ್ನು ಹಾಕೋದಿಲ್ಲ, ಒಂದನ್ನು ಗ್ಯಾಪ್ ಬಿಟ್ಟು 1 ಬೀಡನ್ನು ಹಾಕ್ಕೊತಾ ಹೋಗ್ತೀವಿ. ನಿಮಗೆ ನೆಕ್ಸ್ಟ್ ನಾನು ಅದನ್ನು ಹೇಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. 4 ಕಂಬ ಹಾಕಿದ ನಂತರ ನೋಡಿ, ಇವಾಗ ನಾವಿಲ್ಲಿ ಬೀಡನ್ನು ಹಾಕ್ಕೊಳ್ಳೋಣ. 4 ಕಂಬ ಹಾಕಿದ ನಂತರ ದಾರವನ್ನು ನಿಧಾನವಾಗಿ ಮೇಲ್ ಮಾಡ್ಕೊಳ್ಳೋಣ. 1 ಬೀಡನ್ನು ತಗೊಳ್ಳೋಣ. ನಾವು ಬೀಡನ್ನು ತಗೊಂಡಿದ ನಂತರ ನಾನು 6 ಎಳೆ ದಾರ ಅಂತ ಹೇಳಿದ್ನಲ್ಲ, ಆ 6 ಎಳೆ ದಾರನು ಸಹ ನಿಧಾನವಾಗಿ ನಮಗಿಲ್ಲಿ ತೂರ್ಕೋಬೇಕು ಬೀಡ್ನೊಳಗಡೆ. ನಂತರ ನಾವು ಅದನ್ನು ಕಂಬಗಳನ್ನು ಹಾಕಿ 4 ಕಂಬಗಳನ್ನಾಗಿ ಮಾಡ್ಕೊಳ್ಳೋಣ. ಆವಾಗಲೇ ನಮಗಲ್ಲಿ ಬೀಡ್ ಲಾಕ್ ಆಗುತ್ತೆ. ನಾವು ಸಪ್ರೇಟಾಗಿ ಬೀಡ್ ಲಾಕ್ ಮಾಡುವಂತಹದ್ದು ಇಲ್ಲಿ ಅಗತ್ಯ ಇಲ್ಲ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್. ನೋಡಿ, ಡೈರೆಕ್ಟ್ ನಾನು 4 ಕಂಬಗಳನ್ನಾಗಿ ಮಾಡ್ಕೊತಾ ಇದ್ದೀನಿ. 4 ಕಂಬ ಆದ ನಂತರ ನಮ್ಗೆ ಇಲ್ಲಿ ಬೀಡ್ ಹಾಕಿದೆಯವಲ್ಲ, ನೆಕ್ಸ್ಟ್ ಸ್ಟೆಪ್ನಲ್ಲಿ ನಾವು ಬೀಡ್ ಹಾಕೋದಿಲ್ಲ. ನೆಕ್ಸ್ಟ್ ನಾವು ಬೀಡ್ ಹಾಕಿದ ನಂತರ ನೆಕ್ಸ್ಟ್ ನಾವು 4 ಕಂಬಗಳನ್ನು ತಗೊಂತೀವಿ. ಮತ್ತೆ ಅಲ್ಲಿ ನಾವು 2 ಚೈನ್ನ ಹಾಕ್ಕೊಂತೀವಿ. 2 ಚೈನ್ನ ಹಾಕಿ ಮತ್ತೆ 4 ಕಂಬಗಳನ್ನು ಹಾಕ್ಕೊಂತೀವಿ. ಹಾಕಿದ ನಂತರ ನಾವು ಬೀಡನ್ನು ಹಾಕ್ತೀವಿ. ನೋಡಿ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಮತ್ತೆ ಹೇಳ್ತೀನಿ, ವಿಡಿಯೋದಲ್ಲಿ ನೋಡ್ತಾ ಇರಿ. 4 ಕಂಬ ಆಗಿದೆ. ಇವಾಗ ನಾವು 2 ಚೈನ್ನ ತಗೊಳ್ಳೋಣ. 2 ಚೈನ್ನ ತಗೊಂಡು ನಿಧಾನವಾಗಿ ನೀಡಲ್ ಮೇಲೆ ದಾರವನ್ನು ಹಾಕ್ಕೊಂಡು ನಾವು ರೆಡ್ನಲ್ಲಿ ನಾವು 2 ಚೈನ್ ಹಾಕಿದ್ವಲ್ಲ ಆ ಜಾಗದಲ್ಲಿ ನಾವು ಮತ್ತೆ 4 ಕಂಬಗಳನ್ನು ಮಾಡ್ಕೊಳ್ಳೋಣ. ನಾವು ಫಸ್ಟ್ ಸ್ಟೆಪ್ನಲ್ಲಿ ಗ್ರೀನ್ನ ಮೇಲೆ ನಾವು 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ರೆಡ್ನನ್ನು 4 ಕಂಬ ಮಾಡ್ಕೊಂಡಿದ್ವಿ. ಇಲ್ಲಿ ರೆಡ್ 2 ಚೈನ್ ಹಾಕಿದೀವಲ್ಲ, ಅಲ್ಲಿ ನಾವು ಗ್ರೀನ್ನಲ್ಲಿ 4 ಕಂಬಗಳನ್ನಾಗಿ ಮಾಡ್ಕೊತಾ ಇದೀವಿ. ನೋಡ್ತಾ ಇದ್ದೀರಲ್ಲ, ಈ ಥರ 4 ಕಂಬಗಳನ್ನು ಮಾಡಿದ ನಂತರ ಈಗ ನಾವಿಲ್ಲಿ ಮತ್ತೆ ನಾವು ಬೀಡನ್ನು ಹಾಕೋಬೇಕು. ಒಂದ್ಸರಿ ಬೀಡು, 2 ಚೈನ್, 4 ಕಂಬ, ಆಮೇಲೆ ಬೀಡ್ ಆದ ನಂತರ 2 ಚೈನ್, 4 ಕಂಬ, ಬೀಡು. ಬೀಡ್ ಆದ ನಂತರ 2 ಚೈನ್ ಗ್ಯಾಪ್ ಇರುತ್ತೆ, 4 ಕಂಬ ಬರುತ್ತೆ, ಆಮೇಲೆ ಬೀಡ್ ಬರುತ್ತೆ. ಈ ಥರ
ಗ್ಯಾಪ್ ಕೊಟ್ಟು ಕೊಟ್ಟು ಒಂದ್ಸರಿ ಬೀಡು 2 ಚೈನ್, ಒಂದ್ಸರಿ ಬೀಡು 2 ಚೈನ್, ಈ ತರ ಹಾಕೊಂತ ಹೋಗ್ಬೇಕು. ನೋಡಿ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನಾವು ಬೀಡನ್ನು ಲಾಕ್ ಮಾಡಿದ ನಂತರ 4 ಕಂಬಗಳನ್ನಾಗಿ ಮಾಡ್ತಾನೆ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಡಿಸೈನ್ ಹೇಗೆ ಬರುತ್ತೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಕಂಪ್ಲೀಟ್ ಆದಮೇಲೆ ನೋಡ್ತಾ ಹೋಗಿ. ನಿಧಾನವಾಗಿ ಮಾಡೋದನ್ನು ಸಹ ತೋರಿಸ್ತಾ ಇದ್ದೀನಿ. ನಿಧಾನವಾಗಿ ನಾವು 4 ಸರಿ ಕಂಬವನ್ನು ಮಾಡಿದ ನಂತರ 2 ಚೈನ್ನ ಹಾಕ್ಕೊಂಡು ಮತ್ತೆ 4 ಕಂಬ, ನಂತರ ಬೀಡ್ ಲಾಕ್, ಬೀಡ್ ಆ್ಯಡ್ ಮಾಡಿದ ನಂತರ 4 ಕಂಬ, 2 ಚೈನ್, ಮತ್ತೆ 4 ಕಂಬ, ಬೀಡ್, ಈ ಥರ ನೋಡಿ ತೋರಿಸ್ತಾ ಇದ್ದೀನಿ. 4 ಕಂಬ ಹಾಕಿದ ನಂತರ ಬೀಡ್ ತೊಗೊಂಡಿದ್ದೀನಿ. ಮತ್ತೆ 4 ಕಂಬ, 2 ಚೈನ್, 4 ಕಂಬ, ಬೀಡನ್ನು ಹಾಕ್ಕೊಳ್ಳೋಣ. 4 ಕಂಬ, 2 ಚೈನ್, 4 ಕಂಬ, ಬೀಡ್. ಇದೇ ರೀತಿ ನಾವು ಇಡೀ ಪೂರ್ತಿ ಸೀರೆಗೆನೆ ಹಾಕೋಬೇಕು ಫ್ರೆಂಡ್ಸ್. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇಡೀ 3rd ಸ್ಟೆಪ್ನಲ್ಲಿ ನಾನು ಹೇಗೆ ಬೀಡನ್ನು ಹಾಕ್ಕೊಂಡು ಬೀಡ್ ಮತ್ತು 2 ಚೈನ್, ಆರ್ಚ್ 4 ಕಂಬ, ಬೀಡ್, 2 ಚೈನ್, 4 ಕಂಬ, ಬೀಡ್, 2 ಚೈನ್, ಈ ಥರ ಒಂದು ಆದ ನಂತರ ಇನ್ನೊಂದು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ನಾವು ಇಲ್ಲಿ 2 ಚೈನ್ ಇರೋ ಜಾಗದಲ್ಲಿ ಅಂದರೆ ಬೀಡ್ ಹಾಕಿಲ್ಲ ಆ ಪ್ಲೇಸ್ನಲ್ಲಿ ನಾನಲ್ಲಿ ಕುಚ್ಚನ್ನು ಹಾಕ್ಕೊತೀನಿ. 157 ಅಂದರೆ ಕಂಪ್ಲೀಟಾಗಿ 300 ಬರೋ ಹಾಗೆ ನಾನಲ್ಲಿ ಕುಚ್ಚನ್ನು ಹಾಕ್ಕೊತೀನಿ. ಕಂಪ್ಲೀಟ್ ಆದ ನಂತರ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಈಗ ಆ ಪ್ಲೇಸ್ನಲ್ಲಿ ನಾನು ಕುಚ್ಚನ್ನು ಹಾಕೋಬೇಕು. ಬೀಡು ಚೆನ್ನಾಗಿ ಕಾಣಿಸ್ಲಿ ಅಂತ ಹಾಕಿರೋದು. ಬೀಡ್ ಇರೋ ಜಾಗದಲ್ಲಿ ನಾನು